ಭ್ರಷ್ಟ ಕುಳಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಒಟ್ಟು 56 ಕಡೆಗಳಲ್ಲಿ ಲೋಕ ರೇಡ್ ನಡೆದಿದೆ. ಕೋಟ್ಯಾಂತರ ರೂಪಾಯಿ ಆಸ್ತಿ, ನಗದು, ಚಿನ್ನ, ಕ್ಯಾಸಿನೋ ಕಾಯಿನ್ಸ್, ಹುಲಿ ಉಗುರು ಎಲ್ಲವೂ ಕೂಡ ರೇಡ್ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಅಪಾರ ಪ್ರಮಾಣದ ದಾಖಲೆಗಳನ್ನು ಸೀಸ್ ಮಾಡಿದ್ದಾರೆ. ರಾಜ್ಯದ ಒಟ್ಟು 56 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ದಾಳಿಯನ್ನು ನಡೆಸಿದರು. ಎಲ್ಲೆಲ್ಲಿ ಭ್ರಷ್ಟ ಕುಳಗಳಿದ್ವೋ ಅವೆಲ್ಲವನ್ನು ಎಕ್ಕಿ ತೆಗೆಯುವಂತಹ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಅದರ ಸಮಗ್ರ ವರದಿ ಇದೆ, ನೋಡ್ಕೊಂಡು ಬರೋಣ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. 56 ಕಡೆ 100 ಅಧಿಕಾರಿಗಳಿಂದ ರೇಡ್. ಅಪಾರ ನಗದು, ಚಿನ್ನಾಭರಣ ಸೀಸ್. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಸಂಬಂಧ ನಿನ್ನೆಯಷ್ಟೇ ಇಡೀ ರಾಜ್ಯದ ಹಲವು ಕಡೆ ಬಿಗ್ ಆಪರೇಷನ್ ಮಾಡಿತು. ಈ ಬೆನ್ನಲ್ಲೇ ಇವತ್ತು ಬೆಳಗ್ಗೆ ರಾಜ್ಯದ 56 ಕಡೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿ ಸುಖ ನಿದ್ದೆಯಲ್ಲಿದ್ದ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ಬಳ್ಳಾರಿ, ಬೆಳಗಾವಿ, ಕಲಬುರಗಿ ಸೇರಿದಂತೆ ಇನ್ನು ಹಲವು ಸ್ಥಳಗಳಲ್ಲಿ ರೇಡ್ ಮಾಡಿ ಅಪಾರ ಪ್ರಮಾಣದ ನಗದು, ಚಿನ್ನಾಭರಣವನ್ನ ಲೋಕಾಯುಕ್ತ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆರೋಪದ ಮೇಲೆ ಬಿಬಿಎಂಪಿ ಅಧಿಕಾರಿಗಳು ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿರುವಂಥದ್ದು. ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿದ್ದಂತಹ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ವಿವಿಧ ಜಿಲ್ಲೆಯ ಒಟ್ಟು 9 ಜಿಲ್ಲೆಯಲ್ಲಿದ್ದಂತಹ ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿಯನ್ನು ಮಾಡಿ ಮನೆಯಲ್ಲಿರುವಂಥ ಪ್ರಮುಖ ಆದಾಯದ ಮೂಲ ವಸ್ತುವನ್ನು ಹುಡುಕುವ ಕೆಲಸವನ್ನು ಲೋಕಾಯುಕ್ತ ಪೊಲೀಸರು ಮಾಡಿರುವಂಥದ್ದು. ಕೋಟಿ ಕೋಟಿ ಕುಳ ಪಾಲಿಕೆ ಇಂಜಿನಿಯರ್ 12.50 ಲಕ್ಷದ ಕ್ಯಾಸಿನೋ ಕಾಯಿನ್ಸ್ ಪತ್ತೆ. ಕೋಟ್ಯಾಂತರ ರೂಪಾಯಿ ಆಸ್ತಿ, ಅಧಿಕಾರಿಗಳೇ ದಂಗು. ಹೇಳೋಕೆ ಸರ್ಕಾರಿ ಕೆಲಸ, ಜನರ ದುಡ್ಡನ್ನ ಲೂಟಿ ಹೊಡೆದು ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕ್ತಾ ಇದ್ದ ಕಲಬುರಗಿಯ ಪಾಲಿಕೆ ಇಂಜಿನಿಯರ್ ಬಸವರಾಜ್ ಮಾಗಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದಾಯಕ್ಕೂ ಮೀರಿ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಅಡಿ ಬಿಬಿಎಂಪಿ ಅಸಿಸ್ಟೆಂಟ್ ಕಮಿಷನರ್ ಬಸವರಾಜ್ ಮಾಗಿಯ ಕಲಬುರಗಿಯ ನಿವಾಸ ಹಾಗೂ ಪಾಳ ಗ್ರಾಮದಲ್ಲಿರುವ ಮನೆಯ ಮೇಲೂ ಕೂಡ ತಲಾಶ್ ನಡೆಸಿದ್ದಾರೆ. ಈ ವೇಳೆ 12.50 ಲಕ್ಷದ ಕ್ಯಾಸಿನೋ ಕಾಯಿನ್ಸ್, ಕ್ಯಾಸಿನೋ ಮೆಂಬರ್ ಕಾರ್ಡ್ ಕೂಡ ಪತ್ತೆಯಾಗಿದೆ. ಇಷ್ಟೇ ಅಲ್ಲ, ಸರ್ಕಾರಿ ಸೇವೆಗೆ ಸೇರುವ ಕೆಲವು ವರ್ಷಗಳಲ್ಲಿ ಕೋಟಿ ಕೋಟಿ ಆಸ್ತಿ ಮಾಡಿಕೊಂಡು ಬೆಳಕಿಗೆ ಬಂದಿದೆ. ಕಲಬುರಗಿ ನಗರದಲ್ಲಿ ಕೋಟಿ ಬೆಲೆ ಬಾಳುವ 4 ಅಂತಸ್ತಿನ ಕಟ್ಟಡ ಸೇರಿದಂತೆ ಹಲವು ಕಡೆ ಬಸವರಾಜ್ ಮಾಗಿ ಬೇನಾಮಿ ಆಸ್ತಿ ಹೊಂದಿದ್ದಾರೆ. ಹೇಳೋಕೆ ಸರ್ಕಾರಿ ಕೆಲಸ, ಜನರ ಕೋಟಿ ದುಡ್ಡು ಹೊಡೆದು ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ನಡೆಸ್ತಾ ಇದ್ದಂತಹ ಬಿಬಿಎಂಪಿಯ ಅಸಿಸ್ಟೆಂಟ್ ಕಮಿಷನರ್ ಬಸವರಾಜ್ ಮಾಗಿಗೆ ಇವತ್ತು ಲೋಕಾಯುಕ್ತ ಪೊಲೀಸರು ಶಾಕ್ ಕೊಟ್ಟಿದ್ದು. ಬೆಂಗಳೂರಿನ ಅವರ ಮನೆ ಸೇರಿದಂತೆ ಕಲಬುರಗಿಯಲ್ಲಿರುವಂತಹ ಅವರ ಮನೆ ಸೇರಿದಂತೆ ಒಟ್ಟು 9 ಕಡೆ ದಾಳಿಯನ್ನು ನಡೆಸಿದ್ದಾರೆ. ಈ ವೇಳೆ ಏನಂದರೆ ಕಲಬುರಗಿಯಲ್ಲಿರುವಂತಹ 4 ಅಂತಸ್ತಿನ ಅಪಾರ್ಟ್ಮೆಂಟ್ ಆಗಿರ್ಬೋದು, ಅದೇ ರೀತಿಯಾಗಿ ಪಾಳ ಗ್ರಾಮದಲ್ಲಿ ಖರೀದಿಸಿದ ಜಮೀನುಗಳ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿದರೆ ಬಸವರಾಜ್ ಮಾಳಿಗೆ ಅವರ ಮನೆಯಲ್ಲಿ ಏನಂದರೆ ಲಕ್ಷ ಮೌಲ್ಯದ ಗೋವಾದ ಒಂದು ಕ್ಯಾಶಿನೋ ಕಾಯಿನ್ಗಳು ಕೂಡ ಈಗಾಗಲೇ ಪತ್ತೆಯಾಗಿವೆ. ಸೂಟ್ಕೇಸ್ನಲ್ಲಿ ಪತ್ತೆಯಾದಂತಹ ಕ್ಯಾಶಿನೋ ಕಾಯಿನ್ಗಳ ಮೌಲ್ಯಗಳ ಹಿಂದೆ ಈಗ ಲೋಕಾಯುಕ್ತ ಪೊಲೀಸರು ಬಿದ್ದಿದ್ದಾರೆ. ಹೀಗಾಗಿ ಏನಂದರೆ ಲೋಕಾಯುಕ್ತ ಪೊಲೀಸರು ಮತ್ತಷ್ಟು ತನಿಖೆಯನ್ನು ತೀವ್ರಗೊಳಿಸಿದ್ದು, ಈ ಒಂದು ಭ್ರಷ್ಟ ಅಧಿಕಾರಿ ಏನಿದ್ದಾರೆ ಬಸವರಾಜ್ ಮಾಗೆ, ಈತ ಎಷ್ಟು ಪ್ರಮಾಣದಲ್ಲಿ ಆಸ್ತಿಯನ್ನು ಗಳಿಸಿದ್ದಾನೆ ಅಷ್ಟೇ ಪ್ರಮಾಣದಲ್ಲಿ ಬೇನಾಮಿ ಆಸ್ತಿಯನ್ನು ಕೂಡ ಗಳಿಸಿರೋದ್ರಿಂದ ಆ ಬೇನಾಮಿಯ ಆಸ್ತಿಯ ಬುಡಕ್ಕೆ ಇದೀಗ ಲೋಕಾಯುಕ್ತ ಪೊಲೀಸರು ಕೈ ಹಾಕಿದ್ದಾರೆ. ಬೆಳಗಾವಿಯಲ್ಲಿ ಜಿಲ್ಲಾ ಪಂಚಾಯತ್ ಎಡಬ್ಲ್ಯೂ ಮಹದೇವ್ ಬನ್ನೂರ ಮನೆ ಮೇಲೂ ಕೂಡ ರೇಡ್ ಮಾಡಿದ ಲೋಕಾಯುಕ್ತ ಟೀಮ್ 27 ಲಕ್ಷ ರೂಪಾಯಿಯನ್ನ ವಶಕ್ಕೆ ಪಡೆದಿದ್ದಾರೆ. ವಿಜಯನಗರದಲ್ಲಿರುವ ಮಹದೇವ ಪುತ್ರನ ಮನೆ ಮೇಲೂ ರೇಡ್ ಮಾಡಿ ಆಸ್ತಿ ಪತ್ರಗಳು, ನಗದು, ಚಿನ್ನ ಹಾಗೂ ಬೆಳ್ಳಿ ಆಭರಣವನ್ನ ಸೀಸ್ ಮಾಡಿದ್ದಾರೆ. ಬೆಳಗಾವಿಯ ಪಂಚಾಯತ್ ರಾಜ್ ಇಲಾಖೆಯ ಎಡಬ್ಲ್ಯೂ ಆದಂಥ ಮಹಾದೇವ್ ಬನ್ನೂರ್ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡುವಂಥದ್ದು 20 ಲಕ್ಷ ರೂಪಾಯಿ ವಶಪಡಿಸಿತ್ತು. ಮತ್ತು ಇವತ್ತು ಮುಂದುವರೆದ ದಾಳಿ ಅಂತ ಬೆಳಗ್ಗೆಯೂ ಕೂಡ ಒಂದು ದಾಳಿಯನ್ನು ಮಾಡಿ ಆಸ್ತಿ ಪತ್ರ ದಾಖಲೆ ಜೊತೆಗೆ 27 ಲಕ್ಷ ರೂಪಾಯಿ ಎಲ್ಲಿಂದ ಬಂತು ಅನ್ನೋ ಕೂಡ ಕ್ವಶನ್ಗಳು ಮಾಡ್ತಾ ಇದೆ. ಜೊತೆಗೆ ನಂತರ ಅವ್ರ ಪುತ್ರ ಏನು ವಿಜಯನಗರದಲ್ಲಿರ್ತಕ್ಕಂಥ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ಮೇಲೆ ಕೂಡ ಲೋಕಾಯುಕ್ತರು ಬೆಳಗ್ಗೆ ದಾಳಿ ಮಾಡಿ ಮಾಹಿತಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ದಾಖಲಾತಿಗಳ ಜೊತೆಗೆ ಒಂದಿಷ್ಟು ಬೆಳ್ಳಿ, ಬಂಗಾರ, ಚಿನ್ನದ ವಿಚಾರಗಳು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಚಿತ್ರದುರ್ಗದಲ್ಲಿ ನಿವೃತ್ತ ಇಂಜಿನಿಯರ್ ಎಂ ರವೀಂದ್ರಗೆ ಸೇರಿದ ಮನೆ, ಫಾರ್ಮ್ ಹೌಸ್ ಮೇಲೂ ಕೂಡ ರೇಡ್ ಮಾಡಿದ್ದು, ಹಿರಿಯೂರು ತಾಲೂಕಿನ ಸುಗೂರು ಫಾರ್ಮ್ ಹೌಸ್, ಐಮಂಗಲ ಬಳಿ ಬಾಟಲಿ ಫ್ಯಾಕ್ಟರಿ ಮೇಲೆ ಲೋಕಾಯುಕ್ತ ಎಸ್ಪಿ ವಾಸುದೇವ್ ರಾಮ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಕೋಲಾರ ತಹಶೀಲ್ದಾರ್ ವಿಜಯಣ್ಣಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟರು. ಅತ್ತ ಹಾಸನದಲ್ಲಿ ಗ್ರೇಡ್ 1 ಕಾರ್ಯದರ್ಶಿ ಜಗದೀಶ್ ಮನೆಯಲ್ಲೂ ತಲಾಶ್ ನಡೆಸಲಾಗಿದೆ. ಎನ್ಎಂ ಜಗದೀಶ್ ಅವರ ಬೆಂಗಳೂರಿನ ನಿವಾಸ, ಪೀಣ್ಯದ ಹೆಸರುಘಟ್ಟದಲ್ಲಿರುವ ಅಪಾರ್ಟ್ಮೆಂಟ್, ದಾಸನಪುರ ಗ್ರಾಮ ಪಂಚಾಯಿತಿ ಹಾಗೂ ಬೇಲೂರು ತಾಲೂಕಿನ ವಾಟಿಹಳ್ಳಿ ಗ್ರಾಮದ ನಿವಾಸದ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ.
ಮಾಡಿದ್ರು. ಮಂಡ್ಯ, ಮೈಸೂರಲ್ಲೂ ಲೋಕ ರೇಡ್, ಮನೆ ಕಚೇರಿಗಳಲ್ಲೂ ಇಂಚಿಂಚು ಶೋಧ. ಮೈಸೂರಿನಲ್ಲೂ ನೀರಾವರಿ ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಹೇಶ್ ಕೆ ಮನೆ ಮೇಲೆ ಲೋಕಾಯುಕ್ತ ರೇಡ್ ಮಾಡಿದೆ. ಮೈಸೂರಿನ ಜೆಸಿ ನಗರದಲ್ಲಿರುವ ನಿವಾಸದಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಗೋಕುಲಂ ಕಚೇರಿಯಲ್ಲೂ ಕಡತಗಳ ಪರಿಶೀಲನೆ ನಡೆಸಲಾಯಿತು. ಇನ್ನು ಮಂಡ್ಯದಲ್ಲೂ ನಿವೃತ್ತ ಇಇ ಶಿವರಾಜ್ ಮತ್ತು ಸಂಬಂಧಿಕರ ಮನೆಗಳ ಮೇಲೆ ರೇಡ್ ಮಾಡಿದ್ದಾರೆ. ನಾಗಮಂಗಲ ತಾಲೂಕಿನ ಇಜ್ಜಲಘಟ್ಟದಲ್ಲಿರುವ ಶಿವರಾಜ್ಗೆ ಸೇರಿದ ಫಾರ್ಮ್ ಹೌಸ್, ಶಿವರಾಜ್ ತಂದೆ ಮನೆ, ಜಲ್ಲಿ ಕ್ರಷರ್ ಮೇಲೂ ಕೂಡ ದಾಳಿ ನಡೆದಿದೆ. ಇನ್ನು ಧಾರವಾಡ ನಗರದ ರಾಧಾಕೃಷ್ಣದಲ್ಲಿರುವ ಬೆಳಗಾವಿ ನಿರ್ಮಿತಿ ಕೇಂದ್ರದ ಯೋಜನಾಧಿಕಾರಿ ಪಿಜಿ ಮೇಲೆ ಲೋಕಾಯುಕ್ತ ರೇಡ್ ಮಾಡಿದೆ. ಧಾರವಾಡ, ಬೆಳಗಾವಿ, ಕೊಪ್ಪಳ ಸೇರಿದಂತೆ ಇನ್ನು ಹಲವು ಕಡೆ ಅಕ್ರಮವಾಗಿ ಆಸ್ತಿ ಮಾಡಿರುವ ಶೇಖರಗೌಡಗೆ ಬಿಸಿ ಮುಟ್ಟಿಸಿದೆ. ಇತ್ತ ದಾವಣಗೆರೆ ಬೆಸ್ಕಾಂ ವಿಜಿಲೆನ್ಸ್ ವಿಭಾಗದ ಎಡಬ್ಲ್ಯೂಎಂಎಸ್ ಪ್ರಭಾಕರ್ ನಿವಾಸದಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ದಾಖಲೆಗಳು, ಬ್ಯಾಂಕ್ ವಹಿವಾಟು, ನಗದು ಸೇರಿದಂತೆ ಇಡೀ ಮನೆಯನ್ನ ಪರಿಶೀಲಿಸಲಾಯಿತು. ಒಟ್ನಲ್ಲಿ ನಿದ್ದೆ ಮಂಪರ್ನಲ್ಲಿದ್ದ ಭ್ರಷ್ಟ ಅಧಿಕಾರಿಗಳಿಗೆ ಬೆಳಬೆಳಗ್ಗೆಯೇ ಲೋಕ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿ, ನಗದನ್ನ ಕಂಡು ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.